ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೂ ನಮಸ್ಕಾರ. ಪೋಷನ್ ಟ್ರ್ಯಾಕರ್ ಆ್ಯಪ್ 22.0 ಅಪ್ಡೇಟ್ ಆಗಿರುವಂತಹ ಒಂದು ಇತ್ತೀಚಿನ ಆ್ಯಪ್. ಈ ಒಂದು ಆ್ಯಪ್ನಲ್ಲಿ ಅಂಗನವಾಡಿ ಕೇಂದ್ರ ಓಪನ್ ಮಾಡೋದಕ್ಕೆ ಅಥವಾ ಲಾಗಿನ್ ಆಗೋದಕ್ಕೆ ನಿಮಗೆ ಸಮಸ್ಯೆಗಳು ಬರ್ತಾ ಇದೆ. ಅಂಥ ಸಮಸ್ಯೆಗಳಿಗೆ ಬಗೆಹರಿಸ್ಕೋಬೇಕಂತ ಹೇಳಿದರೆ ಏನು ಮಾಡಬೇಕು ಅನ್ನೋದನ್ನ ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಮೊದಲು ನೀವೇನು ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಮೊಬೈಲ್ನಲ್ಲಿ ಪೋಷನ್ ಟ್ರ್ಯಾಕರ್ ಆ್ಯಪನ್ನು ಓಪನ್ ಮಾಡ್ಕೋಬೇಕು. ಪೋಷನ್ ಟ್ರ್ಯಾಕರ್ ಆ್ಯಪ್ ಓಪನ್ ಆದ ನಂತರ ಇಲ್ಲಿ ನಿಮಗೆ ಈ ರೀತಿ ಪಿಕ್ಚರ್ ಬರುತ್ತೆ. ಮೊದಲು ಲಾಗಿನ್ನು, ಫರ್ಗಟ್ MPIN ಆರ್ ಪಾಸ್ವರ್ಡು, ವರ್ಷನ್ 22.0. ಇಲ್ಲಿ ಫರ್ಗಟ್ ಲಾಗಿನ್ ಅಂತ ಹೇಳಿದರೆ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ ಲಾಗಿನ್ ಆಗೋದು. ಅಕಸ್ಮಾತ್ ನೀವೇನಾದರೂ MPIN ಅಥವಾ ಪಾಸ್ವರ್ಡನ್ನು ಮರ್ತಿದ್ರೆ ಇಲ್ಲಿ ಫರ್ಗಟ್ MPIN ಅಥವಾ ಪಾಸ್ವರ್ಡನ್ನು ಅಂತ ಟಚ್ ಮಾಡಿದರೆ ಅಲ್ಲಿ ರೀಸೆಟ್ ಮಾಡ್ಕೊಳ್ಳೋಕ್ಕೆ ಆಪ್ಷನ್ ಇರುತ್ತೆ. ನಾವು ಮೊದಲು ಲಾಗಿನ್ ಆಗೋಣ. ಇಲ್ಲಿ ಲಾಗಿನ್ ಅಂತ ಕೊಟ್ಟಾದ ನಂತರ ನಿಮಗೆ ಮೊಬೈಲ್ ಆರ್ ಇಮೇಲ್ ಅಂತ ಕೇಳುತ್ತೆ. ಇಲ್ಲಿ ಏನು ಹಾಕಬೇಕು ಅಂತ ಹೇಳಿದರೆ ಅಂಗನವಾಡಿ ಕಾರ್ಯಕರ್ತೆಯರು ಆಫೀಸ್ನಿಂದ ಕೊಟ್ಟಿರುವ ಅಥವಾ ಪೋಷನ್ ಟ್ರ್ಯಾಕರಿನ ಮೊಬೈಲ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಆಗಿ ಇಲ್ಲಿ ಮೊಬೈಲ್ ಆರ್ ಇಮೇಲ್ ಅನ್ನೋ ಜಾಗದಲ್ಲಿ ಆಫೀಸಿನ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿದ್ದೀನಿ. ಪಾಸ್ವರ್ಡ್ ಜಾಗದಲ್ಲಿ ಏನು ಎಂಟ್ರಿ ಮಾಡಿದ್ದೀನಿ ಅಂತ ಹೇಳಿದರೆ ಇಲ್ಲಿ 4 ಡಿಜಿಟ್ MPIN ಅಂದರೆ ನೀವು 4 ಡಿಜಿಟ್ MPIN ಅನ್ನು ಏನು ಎಂಟ್ರಿ ಮಾಡ್ತಿದ್ರೋ ಆ ಪಾಸ್ವರ್ಡ್ ಜಾಗದಲ್ಲಿ 4 ಡಿಜಿಟ್ MPIN ಅನ್ನು ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ್ದಾದಮೇಲೆ ಏನು ಮಾಡಬೇಕು, ಅದ್ರ ಕೆಳಗಡೆ ಸೈನ್ ಇನ್ ಅಂತ ಇದೆಯಲ್ಲ ಆ ಜಾಗದಲ್ಲಿ ಟಚ್ ಮಾಡಬೇಕು. ಸೈನ್ ಇನ್ ಅಂತ ಕೊಡಬೇಕು. ಸೈನ್ ಇನ್ ಅಂತ ಕೊಟ್ಟಾದ ನಂತರ ಏನು ಬರುತ್ತೆ, ಇಲ್ಲಿ ಇನ್ವ್ಯಾಲಿಡ್ ಮೊಬೈಲ್ ಆರ್ ಇಮೇಲ್ ಆರ್ ಪಾಸ್ವರ್ಡ್ ಈ ರೀತಿ ಶೋ ಆಗುತ್ತೆ. ಆವಾಗ ನಿಮಗೆ ಲಾಗಿನ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾದರೆ ಏನು ಮಾಡಬೇಕು, ಲಾಗಿನ್ ಆಗಬೇಕು ಅಂತ ಹೇಳಿದರೆ ಮೊದಲು ನೀವು ಮೊಬೈಲ್ ನಂಬರ್ ಆರ್ ಇಮೇಲ್ ಅಂತ ಕೇಳ್ತಾ ಇದೆಯಲ್ಲ ಆ ಜಾಗದಲ್ಲಿ ನೀವು ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕು. ಪಾಸ್ವರ್ಡ್ ಅನ್ನೋ ಜಾಗದಲ್ಲಿ ಏನು ಎಂಟ್ರಿ ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಮೊಬೈಲ್ ನಂಬರ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಆಗಿ ಯಾವುದೋ ಒಂದು ಮೊಬೈಲ್ ನಂಬರನ್ನು ಹಾಕಿದ್ರೆ ಫಾರ್ 1 2 3 4 5 6 7 8 9 10 ಈ ರೀತಿ ನೀವೇನು ಮಾಡಬೇಕು, ನಿಮ್ಮ ಮೊಬೈಲ್ ನಂಬರ್ ಮೇಲ್ಗಡೆ ಹಾಕಿದಾದ ನಂತರ ಪಾಸ್ವರ್ಡ್ಗೆ ಇಲ್ಲಿ ಮೊಬೈಲ್ ನಂಬರನ್ನು ಹಾಕಿಬಿಟ್ಟು ಜೊತೆಗೆ ಏನು ಸೇರಿಸ್ಬೇಕು ಅಂತ ಹೇಳಿದರೆ ಇಲ್ಲಿ @123 ಮೊಬೈಲ್ ನಂಬರ್ ಜೊತೆಗೆ @123 ಅನ್ನೋದನ್ನ ನೀವು ಸೇರಿಸಿ ಕೆಳಗಡೆ ಸೈನ್ ಇನ್ ಅಂತ ಕಾಣ್ತಿದೆಯಲ್ಲ ಸೈನ್ ಇನ್ ಅಂತ ಕೊಡಬೇಕು. ಇಲ್ಲಿ ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಯ್ತಲ್ಲ. ಮೊಬೈಲ್ ಆರ್ ಇಮೇಲ್ ಅನ್ನೋ ಜಾಗದಲ್ಲಿ ಏನು ಮಾಡಬೇಕು, ನಿಮ್ಮ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕು. ಪಾಸ್ವರ್ಡ್ ಅನ್ನೋ ಜಾಗದಲ್ಲಿ ಏನು ಮಾಡಬೇಕು, ನಿಮ್ಮ ಮೊಬೈಲ್ ನಂಬರನ್ನ ಜೊತೆಗೆ @123 ಅನ್ನೋ ನಂಬರ್ನ ಟೈಪ್ ಮಾಡಬೇಕು. ಟೈಪ್ ಮಾಡಿದಾದ ನಂತರ ನೀವೇನು ಮಾಡಬೇಕು, ಸೈನ್ ಇನ್ ಅಂತ ಕೊಡಬೇಕು. ಸೈನ್ ಇನ್ ಅಂತ ಕೊಟ್ಟಾದ ನಂತರ ನಿಮಗೆ ಪೋಷನ್ ಟ್ರ್ಯಾಕರ್ ಆ್ಯಪು ಓಪನ್ ಆಗುತ್ತೆ. ಈ ರೀತಿ ನೀವು ಲಾಗಿನ್ ಏನಾದರೂ ಇಶ್ಯೂ ಇದ್ದರೆ ನಿಮಗೆ ಅಥವಾ ಲಾಗಿನ್ ಸಮಸ್ಯೆ ಇದ್ದರೆ ನೀವೇನು ಮಾಡಬೇಕು, ಪೋಷನ್ ಟ್ರ್ಯಾಕರ್ ಆ್ಯಪ್ನಲ್ಲಿ ನಿಮ್ಮ ಮೊಬೈಲ್ ನಂಬರು ಹಾಕಿಬಿಟ್ಟು ಅದ್ರ ಕೆಳಗಡೆ ಪಾಸ್ವರ್ಡ್ ಅಂತ ಇರುತ್ತಲ್ಲ ಅಲ್ಲಿ ನೀವು ಮೊಬೈಲ್ ನಂಬರ್ ಜೊತೆಗೆ @123 ಅಂತ ಎಂಟ್ರಿ ಮಾಡಿದರೆ ನಿಮ್ಮ ಪೋಷನ್ ಟ್ರ್ಯಾಕರ್ ಆ್ಯಪ್ ಓಪನ್ ಆಗುತ್ತೆ.
ಓಪನ್ ಆದ ನಂತರ ನೀವು ಓಪನ್ ಕೊಟ್ಟಾದ ನಂತರ ನೀವು ಏನು ಮಾಡಬೇಕು ಅಂತ ಹೇಳಿದರೆ ಬೆನಿಫಿಷರಿ ಲಿಸ್ಟಿಗೆ ಹೋಗಿ ಇಲ್ಲಿ ಮೋಡದ ಚಿತ್ರ ಕಾಣ್ತಿದೆಯಲ್ಲ, ಆರೋ ಮಾರ್ಕಲ್ಲಿ ತೋರಿಸ್ತೀನಿ ನೋಡಿ. ಈ ಆರೋ ಮಾರ್ಕಲ್ಲಿ 0 ಅಂತಿದೆಯಲ್ಲ, ಅಲ್ಲಿ 1 ಅಂತ ಇದ್ದರೆ ನೀವು ಆ ಮೋಡ ಚಿತ್ರದ ಮೇಲೆ ಟಚ್ ಮಾಡಬೇಕು. ಟಚ್ ಮಾಡಿದಾದ ನಂತರ ಇಲ್ಲಿ ನಿಮಗೆ ಪೆಂಡಿಂಗ್ ಟು ಸೇವ್ 0 ಆ್ಯಕ್ಟಿವಿಟೀಸ್, ಅಂದರೆ ಯಾವುದೇ ಆ್ಯಕ್ಟಿವಿಟೀಸು ಪೆಂಡಿಂಗ್ ಇಲ್ಲ ಅಂತ. ಅಕಸ್ಮಾತಾಗಿ ಪೆಂಡಿಂಗ್ ಟು ಸೇವ್ 1 or 2 ಆ್ಯಕ್ಟಿವಿಟೀಸ್ ಅಂತಿದ್ದರೆ ಇಲ್ಲಿ ಸ್ಟಾರ್ಟ್ ಅನ್ನೋ ಬಟನ್ ಮೇಲೆ ನೀವು ಟಚ್ ಮಾಡಬೇಕು. ಟಚ್ ಮಾಡಿದಾದ ನಂತರ ನಿಮ್ಮ ಅಂಗನವಾಡಿ ಓಪನ್ ಆಗಿದೆ ಅಂತ. ಇಲ್ಲ ಅಂತ ಹೇಳಿದರೆ ನಿಮ್ಮ ಸಪೋರ್ಟಿವ್ ಸೂಪರ್ವಿಷನ್ ಆ್ಯಪ್, ಅಂದರೆ ನಿಮ್ಮ ಸೂಪರ್ವೈಸರ್ ಆ್ಯಪಲ್ಲಿ ನಿಮ್ಮ ಅಂಗನವಾಡಿ ಕೇಂದ್ರ ಓಪನ್ ಇಲ್ಲ ಅನ್ನೋದನ್ನ ತೋರಿಸುತ್ತೆ. ಬಟ್ ನೀವು ಇಲ್ಲಿ ಓಪನ್ ಮಾಡಿರ್ತೀರ. ಹಾಗಾಗಿ ನೀವೇನು ಮಾಡಬೇಕು, ಇಲ್ಲಿ ಆ್ಯಕ್ಟಿವಿಟಿ ಲೀಸ್ಟಿಗೆ ಬಂದು ಸ್ಟಾರ್ಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಅಂಗನವಾಡಿ ಕೇಂದ್ರ ಓಪನ್ ಆಗಿರೋದು ನಿಮ್ಮ ಸೂಪರ್ವೈಸರ್ ಲಾಗಿನಲ್ಲಿ ಶೋ ಆಗುತ್ತೆ. ಇಲ್ಲ ಅಂದರೆ ಶೋ ಆಗೋದಿಲ್ಲ. ಹಾಗಾಗಿ ನೀವು ಇದು ಕಂಪಲ್ಸರಿ ಮಾಡಲೇಬೇಕಾಗುತ್ತೆ. ಇಲ್ಲಿ ನೀವು ಲಾಗಿನ್ ಓಪನ್ ಮಾಡೋದಕ್ಕೆ ಇನ್ನೊಂದು ಡಿಫಿಕಲ್ಟ್ ಬರುತ್ತೆ. ಡಿಫಿಕಲ್ಟ್ ಅಂತ ಹೇಳಿದರೆ ಏನಪ್ಪ ಅಂತ ಹೇಳಿದರೆ, ನೀವು ಲಾಗಿನ್ ಅಂತ ಕೊಡ್ತೀರಾ, ಇಲ್ಲಿ ಮೊಬೈಲ್ ನಂಬರ್ ಹಾಕ್ತೀರಾ, ಜೊತೆಗೆ ಪಾಸ್ವರ್ಡು ಸೇಮ್ ಮೊಬೈಲ್ ನಂಬರ್ 1 2 3 ಅಂತ ಹಾಕ್ತೀರಾ, ಮತ್ತು ಸೈನ್ ಇನ್ ಅಂತ ಕೊಡ್ತೀರಾ. ಆದರೂ ಕೂಡ ಲಾಗಿನ್ ಆಗೋದಿಲ್ಲ, ಇನ್ವ್ಯಾಲಿಡ್ ಮೊಬೈಲ್ ನಂಬರ್ ಅಂತಲೇ ಬರುತ್ತೆ. ಆಗ ನೀವೇನು ಮಾಡಬೇಕು ಅಂತ ಹೇಳಿದರೆ ಬ್ಯಾಕ್ ಹೋಗಬೇಕು. ಬ್ಯಾಕ್ ಹೋಗ್ಬಿಟ್ಟು ಇಲ್ಲಿ ಫರ್ಗಾಟ್ MPIN ಆರ್ ಪಾಸ್ವರ್ಡ್ ಅಂತ ಕಾಣ್ತಿದೆಯಲ್ಲ, ಅದ್ರ ಮೇಲೆ ಟಚ್ ಮಾಡಬೇಕು. ಟಚ್ ಮಾಡಿದಾದ ನಂತರ ಇಲ್ಲಿ ಫರ್ಗಾಟ್ MPIN ಆರ್ ಪಾಸ್ವರ್ಡ್ ಅಂತ ಬರುತ್ತೆ. ಇಲ್ಲಿ ಮೊಬೈಲ್ ನಂಬರ್ ಅಂತ ಕೇಳುತ್ತೆ. ಯಾವ ಮೊಬೈಲ್ ನಂಬರು? ಆಫೀಸ್ ಮೊಬೈಲ್ ನಂಬರ್ ಅಥವಾ ಪೋಷನ್ ಟ್ರ್ಯಾಕರ್ನ ನಂಬರ್. ಇಲ್ಲಿ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ಗೆಟ್ OTP ಅಂತ ಕೊಡಬೇಕು. ಗೆಟ್ OTP ಅಂತ ಕೊಟ್ಟಾದ ನಂತರ ಏನು ಬರುತ್ತೆ, ಆಫೀಸ್ ನಂಬರ್ಗೆ ಅಥವಾ ನಿಮ್ಮ ಪೋಷನ್ ಟ್ರ್ಯಾಕರ್ ನಂಬರ್ಗೆ ಒಂದು OTP ಬರುತ್ತೆ. ಇಲ್ಲಿ ಬಂದಿರುವಂಥ OTPಯನ್ನು ಏನು ಮಾಡಬೇಕು, ನೀವು ಎಂಟರ್ OTP ಅಂತ ಒಂದು ಕಾಲಮ್ ಕೇಳುತ್ತೆ. ಆ ಕಾಲಮ್ನಲ್ಲಿ OTPಯನ್ನು ಎಂಟ್ರಿ ಮಾಡಿದಾದಮೇಲೆ ನಿಮಗೆ ರೀಸೆಟ್ ಪಾಸ್ವರ್ಡ್ ಆರ್ MPIN ಅಂತ ಕೇಳುತ್ತೆ. ಆವಾಗ ನೀವೇನು ಮಾಡಬೇಕು, MPIN ಫಸ್ಟು 4 ಡಿಜಿಟ್ ಯಾವುದು ನಿಮಗೆ ಯಾವುದು ನೆನಪಲ್ಲಿ ಇಟ್ಕೊಳ್ಳೋ ಅಂಥ ನಂಬರ್ ಇರುತ್ತೋ ಆ ನಂಬರನ್ನು ಇಟ್ಕೊಳ್ಳಿ. ಮತ್ತು ಕನ್ಫರ್ಮ್ ಅಂತ ಕೇಳುತ್ತೆ. ಆವಾಗ ನೀವು ಮತ್ತೆ ಸೇಮ್ ಮೇಲ್ಗಡೆ ಏನು 4 ಡಿಜಿಟ್ ನಂಬರನ್ನು ಎಂಟ್ರಿ ಮಾಡಿರ್ತೀರೋ ಅದೇ ನಂಬರನ್ನು ನೀವು ಕನ್ಫರ್ಮ್ ಮಾಡಬೇಕಾಗುತ್ತೆ ಅಥವಾ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡಿದಾದ ನಂತರ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ MPIN ಅಥವಾ ಪಾಸ್ವರ್ಡು ರೀಸೆಟ್ ಆಗುತ್ತೆ. ಅದಾದ ನಂತರ ನೀವೇನು ಮಾಡಬೇಕು, ಮತ್ತೆ ಬ್ಯಾಕ್ ಬಂದು ಲಾಗಿನ್ ಅಂತ ಹೋಗಿ ಇಲ್ಲಿ ಮೊಬೈಲ್ ನಂಬರ್, ಆಫೀಸ್ ಮೊಬೈಲ್ ನಂಬರ್, ಪಾಸ್ವರ್ಡ್ ಯಾವುದು ಅಂತ ಹೇಳಿದರೆ ನೀವು ಏನು ರೀಸೆಟ್ ಮಾಡಿರ್ತೀರಾ MPIN ಅಥವಾ ಪಾಸ್ವರ್ಡನ್ನು ಇಲ್ಲಿ ನೀವು ಟಚ್ ಮಾಡಬೇಕಾಗುತ್ತೆ, ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡಿಬಿಟ್ಟು ಸೈನ್ ಇನ್ ಅಂತ ಕೊಟ್ಟರೆ ನಿಮ್ಮ ಪೋಷನ್ ಟ್ರ್ಯಾಕರ್ ಆ್ಯಪ್ ಓಪನ್ ಆಗುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಏನಾದರೂ ತೊಂದರೆಗಳಿದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಮೆಸೇಜನ್ನು ಹಾಕ್ಬೋದು. ಧನ್ಯವಾದಗಳು.